ಮಳೆಯಿಂದ ತೀವ್ರ ಹಾನಿಗೊಳಗಾದ ಸಂತ್ರಸ್ತರಿಗೆ ಶೀಘ್ರ ಪರಿಹಾರ ನೀಡುವಂತೆ ಹಾಗೂ ಹೊಳೆಗದ್ದೆ ಟೋಲ್ ಸಂಗ್ರಹ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ನೇತೃತ್ವದಲ್ಲಿ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕುಮಟಾ ಪಟ್ಟಣದ ಮಿನಿ ವಿಧಾನಸೌಧದ ಎದುರು ಜಮಾಯಿಸಿದ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ತೀವ್ರ ಮಳೆಯಿಂದ ಸಂಭವಿಸಿದ ಹಾನಿಗೆ ಶೀಘ್ರ ಪರಿಹಾರ ನೀಡಬೇಕು, ಗುಡ್ಡ ಕುಸಿತಕ್ಕೆ ಪ್ರಮುಖ ಕಾರಣವಾದ ಐಆರ್ಬಿ ಟೋಲ್ನಲ್ಲಿ ಶುಲ್ಕ ಸಂಗ್ರಹವನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರು, ವ್ಯಾಪಕ ಮಳೆಗೆ ಮನೆ, ಕೊಟ್ಟಿಗೆ, ಶೌಚಾಲಯ, ಬಾವಿಗಳಿಗೆ ನೀರು ನುಗ್ಗಿ ಜನರಿಗೆ ಅಪಾರ ಹಾನಿಯಾಗಿದೆ. ನೀರು ನುಗ್ಗಿರುವುದರಲ್ಲಿ ಯಾವುದೇ ತಾರತಮ್ಯ ಎಸಗದೆ ಸೂಕ್ತ ಪರಿಹಾರ ನೀಡಬೇಕು. ಮಳೆಯಿಂದ ಮನೆ ಕುಸಿದು ಬಿದ್ದು ಹಾನಿಗೊಳಗಾದವರಿಗೆ ಈ ಹಿಂದಿನ ಸರ್ಕಾರ 5 ಲಕ್ಷ ರೂಪಾಯಿ ನೀಡುತ್ತಿತ್ತು. ಈಗ ಕೇವಲ 1.20 ಲಕ್ಷ ರೂಪಾಯಿ ನೀಡುತ್ತಿದ್ದು, ಎಲ್ಲ ಸಾಮಗ್ರಿಗಳ ಬೆಲೆ ಏರಿದ್ದರಿಂದ ಸರ್ಕಾರ ಕನಿಷ್ಠ 7 ರಿಂದ 8 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಕೆಲವು ಕಡೆ ಹಳ್ಳಿಗಳಿಗೆ ಸಂಪರ್ಕ ಕಡಿತವಾಗಿದ್ದು, ಕೂಡಲೇ ರಸ್ತೆ ದುರಸ್ತಿ ಕಾರ್ಯ ಆಗಬೇಕು. ಶಿರೂರು ಗುಡ್ಡ ಕುಸಿತ ಸ್ಥಳ ಸೇರಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಕಷ್ಟು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಹಲವಾರು ಕಡೆ ಗುಡ್ಡ ಕುಸಿದು ಚತುಷ್ಪಥ ರಸ್ತೆ ಏಕಮುಖ ರಸ್ತೆಯಾಗಿ ಮಾರ್ಪಟ್ಟಿದೆ. ಇನ್ನು ಸಾಕಷ್ಟು ಕಡೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಚತುಷ್ಪಥ ರಸ್ತೆ ಇಲ್ಲದೆ ಇರುವುದು, ಹೊಳೆಗದ್ದೆ ಟೋಲ್ನಿಂದ ಹಟ್ಟಿಕೇರಿ ಟೋಲ್ವರೆಗೂ 60 ಕಿಲೋಮೀಟರ್ ಅಂತರ ಇಲ್ಲದಿರುವುದು, ಹೊಳೆಗದ್ದೆ ಟೋಲ್ ಪಟ್ಟಣದ ಮಧ್ಯಭಾಗದಲ್ಲಿದ್ದು ವ್ಯಾವಹಾರಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಡಳಿತಾತ್ಮಕವಾಗಿ ಇರುವುದರಿಂದ ಟೋಲ್ ಅನ್ನು ಶೀಘ್ರವಾಗಿ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿದರು. ಕೆಲವು ಪರಿಸ್ಥಿತಿ ಅಧ್ಯಯನ ಮಾಡಿ ಕೆಲವು ಜನರಿಗಾಗ್ತಿರೋ ತೊಂದರೆಯನ್ನು ಅವ್ರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶ. ಮತ್ತೊಂದು ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಇದೆರಡು AC ಮುಖಾಂತರ ಇತ್ತು, AC ಅವರಿಲ್ಲ, ಹಂಗೆ ತಹಸೀಲ್ದಾರ್ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಈ ಏನು ಇವತ್ತು NH-66 ಅವಾಂತರ ಎಲ್ಲೂ ಚತುಷ್ಪಥ ರಸ್ತೆ ಇಲ್ಲ, ಏಕಮುಖ ರಸ್ತೆ ಆಗಿದ್ದು. ಇವತ್ತಿನೆಲ್ಲ ಒಂದು ಈ ಅನಾಹುತದಿಂದ ಕಳಪೆ ಕಾಮಗಾರಿಗಳ, ಅವೈಜ್ಞಾನಿಕ ಕಾಮಗಾರಿಗಳ, ಹಾಗಾಗಿ ಟೋಲ್ ನಿಲ್ಲಿಸಬೇಕು. ಟೋಲ್ ಯಾವುದೇ ಕಾರಣಕ್ಕೂ ಮುಂದುವರಿಸಬಾರ್ದು, ಸ್ಥಗಿತಗೊಳಿಸಬೇಕು. ಮತ್ತು ಎರಡೂ ಪಟ್ಟಣ ನಾವು ಮೊದಲಿಂದನೂ JDS ಇದಕ್ಕೆ ಖಂಡಿಸ್ತಾ ಬಂದಿದೆ. ಎರಡೂ ಪಟ್ಟಣ ಅವಲಂಬಿತ ಪಟ್ಟಣ, ಸಾಂಸ್ಕೃತಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಆಡಳಿತಾತ್ಮಕವಾಗಿರ್ಬೋದು. ನೋಡಿ, ಇನ್ಚಾರ್ಜ್ ತಹಸೀಲ್ದಾರ್ ಅಲ್ಲಿಂದಲೇ ಬರಬೇಕು, ಇಲ್ಲಿ AC ಅಲ್ಲೇ ಹೋಗ್ಬೇಕು. ಈ ಶಾಸಕರು ಎರಡು ಭಾಗದ ಶಾಸಕರು ಒಂದೇ ಆಗ್ತಾರೆ. ಆಡಳಿತ ದೃಷ್ಟಿಯಿಂದಲೂ ಇದು ಅವಲಂಬಿತ ಪಟ್ಟಣ. ಈ ಪಟ್ಟಣದ ಮಧ್ಯೆ ಟೋಲ್ ಸ್ಟಾರ್ಟ್ ಮಾಡಿದ್ದೇ ದುರದೃಷ್ಟಿ ಇಟ್ಕೊಂಡು ಇನ್ಕಮ್ ಹೆಚ್ಚಾಗಬೇಕು, ಕಮರ್ಷಿಯಲ್ ದೃಷ್ಟಿ ಇಟ್ಕೊಂಡಿದ್ದಕ್ಕೆ ಬೇರೆ ಏನಿಲ್ಲ. ಹಾಗಾಗಿ ಅದನ್ನು ಖಂಡಿಸಿ ಅದಕ್ಕೆ ಸ್ಥಗಿತಗೊಳಿಸ್ಬೇಕು ಅಂತ ಒಂದು ಮನವಿ ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿ ಇವತ್ತೆಲ್ಲ ಲೀಡರ್ಸು ಬಂದಿದ್ದಾರೆ. ಮತ್ತು ಇಲ್ಲಿಯೂ ಸಾಕಷ್ಟು ಸಮಸ್ಯೆಗಳಿದೆ. ಅದು ಯಾವ್ಯಾವುದು ಅಂತ ಇಲ್ಲಿ ಏನು ನಾವು ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೀವಿ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ರವಿ ದೀಕ್ಷಿತ್ ಅವರು ಮುಖ್ಯಮಂತ್ರಿಯವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಮನವಿ ಸಲ್ಲಿಕೆಯಲ್ಲಿ ಕುಮಟಾ ತಾಲೂಕಾಧ್ಯಕ್ಷ CG ಹೆಗಡೆ, ಹೊನ್ನಾವರ ತಾಲೂಕಾಧ್ಯಕ್ಷ TT ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ದತ್ತ ಪಟಗಾರ್, ಪ್ರಮುಖರಾದ ಶಿವರಾಮ್ ಮಡಿವಾಳ್, ಶಂಕರ್ ಹರಿಕಾಂತ, ದಿವಾಕರ ನಾಯ್ಕ್, ನಾಗೇಶ್ ನಾಯ್ಕ್, ವಿಘ್ನೇಶ್ ಗುನಗ, ಶ್ರೀಪಾದ್ ನಾಯ್ಕ್, ಯಶವಂತ ಗೌಡ, ಗಣಪತಿ ನಾಯ್ಕ್, ಭವಾನಿ ಹಳ್ಳೇರ್, ಗೋವಿಂದರಾಜ್ ಶಾನ್ಬಾಗ್, ಚಂದ್ರಶೇಖರ್ ಪಾಲೇಕರ್, ಅನಂತಗೌಡ, ಗಿರೀಶ್ ಭಂಡಾರಿ ಸೇರಿದಂತೆ ಸರ್ವ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.